ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಎಗ್ ರೈಸ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ನನ್ನ ಮಗನ ಸ್ಟೈಲಲ್ಲಿ ಮಾಡ್ತಾ ಇದ್ದಾನೆ. ಸೊ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ಅವನು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾನೆ. ಏಕೆಂದರೆ ಹೊರಗಡೆ ಎಗ್ ರೈಸ್ ಮಾಡೋದನ್ನು ನೋಡಿರ್ತಾನಲ್ಲ, ಸೊ ಆ ರೀತಿ ಸ್ಟೈಲಲ್ಲೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಒಂದು 4 ಚಮಚದಷ್ಟು ಇಲ್ಲಿ ಎಣ್ಣೆನ ಹಾಕ್ಕೋಬೇಕು ಮೊದಲಿಗೆ. ಸೊ ಇದು ಒಂದು 5 ಜನಕ್ಕಾಗೋಷ್ಟು ನಾವು ಎಗ್ ರೈಸನ್ನು ಮಾಡ್ತಾಯಿದ್ದೀವಿ. 2 ಲೋಟದಷ್ಟು ಅನ್ನನ ನಾವು ಆಲ್ರೆಡಿ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ ಅನ್ನನ. ಸೊ ಅನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ 15 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಂಬಿಡ್ಬೋದು. ಯಾಕೆಂದರೆ ಇಲ್ಲಿ ಸ್ವಲ್ಪ ಮೊಟ್ಟೆನ ನಾವು ಇದು ಮಾಡೋದಿರುತ್ತೆ. ಸೊ ಎಲ್ಲ ರೈಸು ಎಲ್ಲ ಬಿಸಿ ಮಾಡೋ ತನಕ 15 ನಿಮಿಷ ನಮಗೆ ಬೇಕು. ಸೊ ನೋಡಿ, ಒಂದು 2 ಈರುಳ್ಳಿ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು ಈ ರೀತಿ. ಸೊ ಎಣ್ಣೆ ಬಿಸಿ ಆದ ತಕ್ಷಣ ಮೊದಲಿಗೆ ನಾವು ಇಲ್ಲಿ ಈರುಳ್ಳಿನ ಹಾಕ್ಕೋಬೇಕು. ಸೊ ಈರುಳ್ಳಿನ ನಾವು ಈಗ ಚೆನ್ನಾಗಿ ಬ್ರೌನಾಗಿ ಆಗೋ ತನಕನೂ, ಸ್ವಲ್ಪ ಬ್ರೌನ್ ಆಗೋ ತನಕ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ. ಸೊ ಮೀಡಿಯಮ್ ಉರಿಯಲ್ಲಿ ಮಾಡ್ಕೊಳ್ಳಿ, ತುಂಬ ಜೋರಾಗಿ ಉರಿನ ಇಟ್ಕೊಳಕ್ಕೆ ಹೋಗಬೇಡಿ. ಸಣ್ಣ ಉರಿಯಲ್ಲಿ ಇಟ್ಟರು ತುಂಬ ಲೇಟ್ ಆಗುತ್ತೆ. ಮೀಡಿಯಮ್ ಉರಿಯಲ್ಲಿ ನೀವು ಈ ರೀತಿ ಮೊದಲು ಈರುಳ್ಳಿನ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ, ಸುಮಾರು ಜನ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ಪ್ರತಿಯೊಂದು ವಿಡಿಯೋ ನಾವು ಹಾಕಿದ ತಕ್ಷಣವೇ ನೀವು ನೋಡ್ಬೋದು. ಹಾಗೆ ಪ್ರತಿಯೊಂದು ವಿಡಿಯೋನ ನಿಮಗೆ ರೀಚ್ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ವಾಟ್ಸಪ್ಪಲ್ಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲದೇ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಬೇಕು ಅನ್ನೋರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ದಯವಿಟ್ಟು ಸೊ ಲಿಂಕನ್ನು ಪ್ರೆಸ್ ಮಾಡಿಕೊಂಡು ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೋಬೋದು ನೀವು. ಸೊ ಇದು ಜಾರಲ್ಲಿ ಬಂದುಬಿಟ್ಟು ನಾನು ಒಂದು 3 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 5ರಿಂದ 6 ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ನಾನು ಮೆಣ್ಸಿಗೆ ಹಾಕಿರೋದ್ರಿಂದ ಅದರ ಮಿಕ್ಸಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಎಲ್ಲವೂ ನಾವು ಸ್ವಲ್ಪ ಈ ರೀತಿ ಅದರದ್ದು ಹಸಿ ವಾಸನೆ ಹೋಗೋ ತನಕ ಈ ರೀತಿ ಫ್ರೈನ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಎಣ್ಣೆ ಬಿಡಬೇಕು ನಮಗೆ ಅದು ಕ್ಲೀನಾಗಿ. ಸೊ ಅಲ್ಲಿ ತನಕ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು. ಇದು ಆಪ್ಷನಲ್ಲು. ಮೆಣಸಿನ್ಕಾಯಿ ಏನಾದರೂ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ನೀವು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾತ್ರ ಮಾಡ್ಕೋಬೋದು. ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಮೊಟ್ಟೆನ ಒಂದು ಸಣ್ಣ ಬಟ್ಲಲ್ಲಿ ಈ ರೀತಿ ಹೊಡೆದ್ಬಿಟ್ಟು ಹಾಕ್ಕೊತಾ ಇದ್ದೀವಿ. ಸೊ ಇದು ಯಾಕಪ್ಪ ಅಂದರೆ ಸುಮಾರು 1-2 ಸಾರಿ ನಮಗೆ ಈ ಮೊಟ್ಟೆ ಒಂದೊಂದು ಕೆಟ್ಟೋಗಿರುತ್ತೆ, ಆ ಥರದ್ದು ಕೊಟ್ಟುಬಿಟ್ಟಿರ್ತಾರೆ ಅಂಗಡಿಯವರು. ಸೊ ಹೀಗಾಗಿ ಒಂದೊಂದೇ ಮೊಟ್ಟೆನ ನಾವು ಇದರಲ್ಲಿ ಹಾಕ್ಕೊತೀವಿ. ಸೊ ಇವನು ನನ್ನ ದೊಡ್ಡ ಮಗ, ಹೆಸರು ಸಾರ್ಥಕ್ ಅಂತೇಳಿ. ಸೊ ಇವನು ಅವಾಗವಾಗ ಅಡುಗೆ ಮಾಡ್ತಾ ಇರ್ತಾನೆ. ಎಗ್ ರೈಸು, ಟೊಮೊಟೊ ರೈಸು, ಜೀರಾ ರೈಸು, ಟೊಮೊಟೊ ಬಾತು, ಹೀಗೆ ಬೇರೆ ಬೇರೆ ಅವನು ಏನಾದರೂ ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾವಾಗಲಾದರೂ ಮಾಡ್ತಾ ಇರ್ತಾನೆ. ಸೊ ನಾನು ಸ್ವಲ್ಪ ಈ ರೀತಿ ಐಟಮು ಎಗ್ ರೈಸ್ ಮಾಡ್ತೀನಿ. ಬೇರೆ ಥರದ್ದು ಅಂದರೆ ಯಾವಾಗಾದರೂ ಅಪರೂಪ. ಸೊ ನಾನು ಜಾಸ್ತಿ ಆಯಿಲು ಈ ಹಾಕಿರೋದು ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ನನಗೆ ಅನ್ನ ಸಾರು ಜಾಸ್ತಿ ಇಷ್ಟ. ಹೀಗಾಗಿ ನಾನು ಸಾರು ಮಾಡಿಬಿಡ್ತೀನಿ ಅಂದ್ಬಿಟ್ಟು ಕೆಲವೊಂದು ಸಾರಿ ನಮ್ಮ ಮಗ ಇವನೇ, ಇವತ್ತು ಎಗ್ ರೈಸ್ ಮಾಡಿಬಿಡೋಣ, ಸಾರು ಮಾಡೋಕ್ಕೆ ಹೋಗ್ಬೇಡ ಮಮ್ಮಿ ಅಂತ ಹೇಳ್ತಾನೆ. ಸೊ ಇನ್ನೇನು ಕೆಲವೊಂದು ಸಾರಿ ಮಧ್ಯಾಹ್ನ ಟೈಮಲ್ಲಿ ಪುಳಿಯೋಗರಣೆ ಮಾಡ್ಕೊಂಡಿರ್ತೀವಿ. ಸೊ ಪುಳಿಯೋಗರಣೆನ ನಾನು ಪೌಡ್ರು ಮಾಡಿ ರೆಡಿ ಇಟ್ಟಿರ್ತೀನಿ. ಹೀಗಾಗಿ ಕೆಲವೊಂದು ಸಾರಿ ಅದನ್ನು ಕೂಡ ನಾವು ಮಧ್ಯಾಹ್ನ ಮಾಡಿಕೊಂಡು ರಾತ್ರಿ ಟೈಮಲ್ಲಿ, ಸೊ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರಲ್ಲ ರಾತ್ರಿ ಟೈಮು, ಸ್ಕೂಲ್ಗೆ ಹೋಗಿ ಬಂದಿರ್ತಾರೆ. ಹೀಗಾಗಿ ರಾತ್ರಿ ಟೈಮು ಎಗ್ ರೈಸ್ ಈ ರೀತಿ ಮಾಡಿಕೊಂಡು ಊಟ ಮಾಡ್ತಾ ಇರ್ತೀವಿ. ನೋಡಿ, ಈ ರೀತಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕನೂ ಈ ರೀತಿ ಫ್ರೈ ಮಾಡಬೇಕು. ಈ ರೀತಿ ನೋಡಿ ಎಣ್ಣೆ ಬಿಡಬೇಕು, ಈ ರೀತಿ ಮಾಡ್ಕೊಳ್ಳಿ. ಸೊ ಇವಾಗ ಮೊಟ್ಟೆನ ಎಲ್ಲನೂ ಒಂದೊಂದಾಗಿ, ನಾನಾದರೆ ಒಂದೊಂದೇ ಹಾಕ್ತಾಯಿದ್ದೆ, ಇವನು ಒಂದೇ ಸರಿ 5 ಮೊಟ್ಟೆನೂ ಹೊಡೆದು ಹಾಕಿದ್ದೀನಿ. ಯಾಕೆ ಅಂದರೆ ನಾನು ಅದೇ ಹೇಳ್ತಾ ಬಂದಿದ್ದೆ, ಅಂಗಡಿಯವ್ರು ಒಂದೊಂದು ಸಾರಿ ಹಳೆಯ ಸ್ಟಾಕ್ ಇರೋವಂಥ ಮೊಟ್ಟೆನ ಕೊಟ್ಬಿಡ್ತಾರೆ. ನಾವು ಅಕಸ್ಮಾತ್ ಡೈರೆಕ್ಟಾಗಿ ಈ ರೀತಿ ಹಾಕ್ತಾ ಇರ್ತೀವಲ್ಲ, ಅದರಲ್ಲಿ ಒಂದೇನಾದರೂ ಕೆಟ್ಟೋಗಿದ್ರೆ ಸೊ ಇದನ್ನೆಲ್ಲ
ಒಗ್ಗರಣೆ ಮಾಡಿದ್ದನ್ನೆಲ್ಲನೂ ನಾವು ಸುಮ್ಮನೆ ಬಿಸಾಕ್ಬಿಡ್ಬೇಕಾಗತ್ತೆ. ಎಣ್ಣೆ ವೇಸ್ಟು, ಈರುಳ್ಳಿ ವೇಸ್ಟು ಎಲ್ಲನೂ ವೇಸ್ಟ್ ಆಗಿಬಿಡುತ್ತೆ ಅವಾಗ. ಸೊ ಹೀಗಾಗಿ ಒಂದೊಂದೇ ಅಂಡಿನ ನಾನು ಒಡೆದ್ಬಿಟ್ಟು ಹಾಕ್ತಾ ಹೋಗ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಮೊಟ್ಟೆ ಏನಾದರೂ ಕೆಟ್ಟಿದ್ದಿದ್ರೆ ಸೊ ನಾವು ಇದನ್ನು ಮಾಡಿಬಿಡ್ಬೋದು. ಯಾಕೆಂದರೆ ಸುಮಾರು ಒಂದೆರಡು ಸಾರಿ ಈ ರೀತಿ ಆಗಿರೋದ್ರಿಂದ ನಾವು ಯಾವಾಗಲೂ ಬಟ್ಲಿಯಲ್ಲಿ ಈ ರೀತಿ ಒಡೆದು ಹಾಕ್ಕೊಂಡು ನೋಡಿ ಆಮೇಲೆ ಬಾಣಲಿಗೆ ಹಾಕ್ಕೊತೀವಿ. ಸೊ ಕೆಲವರಿಗೆ ಅನುಭವ ಆಗಿರಬೇಕು. ಸೊ ಯಾಕೆಂದರೆ ಅಂಗಡಿಯವರು ಆದರೆ ಅವರು ಡೈಲಿ ಫ್ರೆಶ್ ಆಗಿರೋದನ್ನು ಕೇಳಿ ತಂದಿರ್ತಾರೆ. ಸೊ ಇಲ್ಲಿ ನಾವು ಅಂಗಡಿಯಲ್ಲಿ ತರೋದ್ರಿಂದ ಅವ್ರ ಅಂಗಡಿಯವರು ಕೆಲವೊಂದು ಸಲ ಹಳೆಯ ಸ್ಟಾಕ್ ಇದ್ದಿದ್ದನ್ನು ಈಗ ನಾವು ಮಕ್ಕಳನ್ನ ಕಳಿಸಿರ್ತೀವಿ ಮೊಟ್ಟೆ ತರೋಕ್ಕೆ. ಸೊ ಅವರು ಮಕ್ಕಳು ಬಂದಿದ್ದಾರೆ ಅಂದ ತಕ್ಷಣ ಹಳೆಯ ಸ್ಟಾಕ್ ಇರೋದನ್ನು ಕೂಡ ಕೊಟ್ಟು ಕಳಿಸ್ತಾರೆ. ಹೀಗಾಗಿ ಅದರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ನೋಡಿ ಇವಾಗ ಮೊಟ್ಟೆ ನಾವು ಹಾಕಿದ ಮೇಲೆ ನೋಡಿ ಈ ರೀತಿ ಹುಡಿ ಹುಡಿ ಆಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮತ್ತೆ ಎಣ್ಣೆ ಬಿಟ್ಟಾಗುತ್ತೆ. ಸೊ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದಾನೆ. ಯಾಕೆಂದರೆ ಈಗ ನಾವು ಮೊಟ್ಟೆ ಹಾಕಿದ್ದೀವಲ್ಲ, ಸೊ ಸ್ವಲ್ಪ ಉಪ್ಪು ಮೊಟ್ಟೆಗೆ ಬೇಕು. ನೋಡಿ ಈ ರೀತಿ ಎಣ್ಣೆ ಬಿಡಬೇಕದು. ಸೊ ಎಣ್ಣೆ ಬಿಡೋದು ತನಕನೂ ನಾವು ಚೆನ್ನಾಗಿ ಮೊಟ್ಟೆನ ಬಿಸಿ ಮಾಡಿಕೊಂಡ್ರೆ ಆ ಮೊಟ್ಟೆ ಎಲ್ಲ ಪೂರ್ತಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ನೀಟಾಗಿ ಈ ರೀತಿ ಹುಡಿ ಹುಡಿ ಆಗುತ್ತೆ. ಸ್ವಲ್ಪ ಈ ರೀತಿ ಹೊತ್ತಿದ್ರೂ ಏನು ಪರವಾಗಿಲ್ಲ, ತುಂಬ ಹೊತ್ತಿಸ್ಬೇಡಿ. ಸೊ ಹೊತ್ತೋದಕ್ಕಿಂತ ಮುಂಚೆನೇ ಈ ರೀತಿ ಕೈ ಆಡಿಸ್ತಾ ಇರಬೇಕು ಇದನ್ನು. ಆವಾಗ ಮೊಟ್ಟೆ ಚೆನ್ನಾಗಿ ಬೇಯುತ್ತೆ. ಯಾಕೆಂದರೆ ಕೆಲವೊಂದು ಹಸಿ ಹಾಗೆ ಕುಂತಿರುತ್ತೆ ಮೊಟ್ಟೆ, ಅದನ್ನು ಚೆನ್ನಾಗಿ ಕೆದರಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀವು ನೋಡ್ಬೋದು ಎಗ್ ರೈಸ್ ಅಂಗಡಿಯವರು ಈ ರೀತಿ ಮಾಡ್ತಾರಲ್ಲ, ಅವನು ಅದೇ ಸ್ಟೈಲಲ್ಲೇ ಮಾಡ್ತಾಯಿದ್ದಾನೆ, ನೀವು ನೋಡ್ತಾ ಇರ್ಬೋದು. ಸೊ ನೋಡಿ ಈ ರೀತಿ ಎಣ್ಣೆ ಬಿಡಬೇಕು. ಆಯಿಲ್ ಬಿಟ್ಟಾಗ ನಮಗೆ ಪರ್ಫೆಕ್ಟಾಗಿ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಈ ರೀತಿ ಚೆನ್ನಾಗಿ ಆಗೋ ತನಕ ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದು ಈ ರೀತಿ ಇದ್ರದ್ದು ತೊಗೊಳ್ಳಿ, ಕಬ್ಬಿಣ ಅಥವಾ ಈ ರೀತಿ ಇದ್ರದ್ದು ಪಾತ್ರೆ ತೊಗೊಳ್ಳಿ. ಕೆಲವರು ನಾಸ್ಟಿಕ್ಕಲ್ಲಿ ಮಾಡ್ತೀರಾ. ಸೊ ನಾಸ್ಟಿಕ್ಕಲ್ಲಿ ಪ್ಲಾಸ್ಟಿಕ್ಕು ಅಥವಾ ಇದ್ರದ್ದು ಕೆಮಿಕಲ್ ಇರೋದ್ರಿಂದ ಸ್ಪ್ರೇ ಹೊಡೆದಿರ್ತಾರೆ ಅದಕ್ಕೆ ನಾಸ್ಟಿಕ್ಕಿಗೆ. ಹೀಗಾಗಿ ನಾವು ಈ ರೀತಿ ಕೆದರ್ದು ಇದ್ರದ್ದು ಮಾಡಿದಾಗ ಎಗ್ ರೈಸ್ ಮಾಡಿದಾಗ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಹೀಗಾಗಿ ನಾಸ್ಟಿಕ್ಕಲ್ಲಿ ಯಾವಾಗಲೂ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿ ಇದ್ರ ಪಾತ್ರೆ, ಸಿಲ್ವರ್ ಪಾತ್ರೆ ಅಥವಾ ಕಬ್ಬಿಣದ ಬಾಣಲೆಯಲ್ಲಿ ನೀವು ಎಗ್ ರೈಸ್ ಮಾಡಿ ತುಂಬ ರುಚಿ ಬರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ನಮಗೆ ಮೊಟ್ಟೆ ತುಂಬ ನೀಟಾಗಿ ಉದುರಾಗಿ ಚೆನ್ನಾಗಿ ಬೆಂದಿದೆ ಇವಾಗ. ಸೊ ಇವಾಗ ನಾನಾದರೆ ಇನ್ನೊಂದು 2 ಚಮಚ ಎಣ್ಣೆ ಹಾಕ್ಬಿಟ್ಟು ಉಪ್ಪು ಮತ್ತು ಸ್ವಲ್ಪ ಖಾರ ಹಾಗೆ ಮತ್ತು ಅರಿಶಿನ ಪುಡಿ, ಗರಂ ಮಸಾಲ ಇದು ಹಾಕ್ತೀನಿ. ಸೊ ಇವನು ಎಗ್ ರೈಸಲ್ಲಿ ಹೇಗೆ ಮಾಡ್ತಾರಲ್ಲ ಅದೇ ಸ್ಟೈಲಲ್ಲೇ ಮಾಡ್ತಾಯಿದ್ದಾನೆ. ಸೊ ಅದನ್ನೆಲ್ಲ ಹಾಕ್ತಾಯಿಲ್ಲ ಅವನು, ಡೈರೆಕ್ಟಾಗಿ ರೈಸನ್ನು ಹಾಕಿದ್ದಾನೆ. ಸೊ ರೈಸನ್ನು ಈಗ ಪೂರ್ತಿ ಅದನ್ನು ಚೆನ್ನಾಗಿ ಈ ರೀತಿ ಇದು ಮಾಡಿಕೊಂಡು ಸೊ ಇನ್ನು ಮೇಲೆ ಅವನು ಖಾರನ ಎಲ್ಲ ಹಾಕ್ತಾನೆ. ಸೊ ಇದಕ್ಕೆ ಇನ್ನೂ ಎಣ್ಣೆ ಬರಬೇಕು. ಸೊ ಇವಾಗ ಎಣ್ಣೆ ಹಾಕ್ಬಿಟ್ಟು ಅವನು ಹಾಕ್ತಾ ಹೋಗ್ತಾನೆ. ಸೊ ನಾನಾದರೆ ಈ ಎಗ್ ಆದ ತಕ್ಷಣವೇ ಮತ್ತು ಇನ್ನೊಂದೆರಡು ಚಮಚ ಎಣ್ಣೆ ಹಾಕ್ಬಿಟ್ಟು ಖಾರ, ಸ್ವಲ್ಪ ಗರಂ ಮಸಾಲ ಹಾಗೆ ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಇದು ಮಾಡಿಕೊಂಡು ಆಮೇಲೆ ರೈಸ್ ಹಾಕ್ಕೊತೀನಿ, ಆಮೇಲೆ ಉಪ್ಪು ಹಾಕ್ಕೊತೀನಿ. ಸೊ ಇಲ್ಲಿ ಇವನು ನಮ್ಮ ಮಗ ಸೊ ಇವಾಗೆಲ್ಲ ಬಿಸಿ ಅನ್ನನ ಹಾಕ್ಕೊಂಡ್ಬಿಟ್ಟು ಮೊಟ್ಟೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದಾನೆ. ಇವಾಗ ಅವನು ಎಲ್ಲ ಒಂದೊಂದೇ ಐಟಮ್ ಹಾಕ್ತಾ ಹೋಗ್ತಾನೆ. ಸೊ ಈಗ ನೀವು ನೋಡ್ತಿರ್ಬೋದು ಎಗ್ ರೈಸ್ನ ಅಂಗಡಿಯವರು ಈ ರೋಡ್ ಸೈಡಲ್ಲೆಲ್ಲ ಇದೇ ರೀತಿ ಮಾಡ್ತಾರೆ. ಸೊ ಆ ರೀತಿ ಸ್ಟೈಲಲ್ಲಿ ಮಾಡ್ತಾಯಿದ್ದಾನೆ. ಸೊ ಇದ್ರ ರೀತಿ ಕೂಡ ನೀವು ಮಾಡ್ಕೋಬೋದು. ಯಾಕೆಂದರೆ ನಾವು ಬಿಸಿ ಮಾಡ್ತೀವಲ್ಲ ಮತ್ತೆ ಚೆನ್ನಾಗಿ ಆವಾಗ ಮತ್ತೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗುತ್ತೆ. ನೋಡಿ ಈಗ ರೈಸಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದಾನೆ. ಹಾಗೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಮತ್ತು ಈಗ ಗರಂ ಮಸಾಲ ಹಾಕ್ಕೊತಾನೆ. ಒಂದು 2 ಚಮಚದಷ್ಟು ಗರಂ ಮಸಾಲೆನ ಹಾಕ್ಕೋಬೇಕು. ಯಾಕೆಂದರೆ ಗರಂ ಮಸಾಲೆ ಬಿದ್ದಾಗಲೇ ಎಗ್ ರೈಸ್ ಸ್ವಲ್ಪ ಟೇಸ್ಟ್ ಬರುತ್ತೆ. ಹಾಗೆ ಸ್ವಲ್ಪ ಇಲ್ಲಿ ಧನಿಯಾ ಪುಡಿ ಹಾಕ್ಕೋಬೇಕು. ಈ ರೀತಿ ಧನಿಯಾ ಪುಡಿ ಹಾಕ್ಕೊಂಡು ಆದಮೇಲೆ ಸೊ ಇನ್ನು ನಾವು ಖಾರದ ಪುಡಿ ಹಾಕ್ಕೋಬೇಕು.
ಇಲ್ಲಿ ನಾವು ಮೆಣ್ಸಿನ್ಕಾಯಿ ಮೂರೇ ಮೂರು ಹಾಕಿದ್ದು. ಸೊ ಸಪ್ಪೆ ಇರೋದು ಅದು. ಸೊ ಏನಾದರೂ ಖಾರದ್ದು ಹಾಕೊಳೋರಾದರೆ ಸೊ ನೀವು ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ, ಕೆಂಪು ಖಾರನ ಹಾಕ್ಕೊಳ್ಳಿ. ಸೊ ಹಸಿ ಖಾರ ಬೇಕು ಅಂದವರು ಕೆಂಪು ಖಾರನ ಸ್ಕಿಪ್ ಮಾಡ್ಕೊಳ್ಳಿ. ಸೊ 1-2 ಚಮಚ ಮತ್ತು ಎಣ್ಣೆ ಹಾಕ್ಕೋತಾ ಇದ್ದೇನೆ. ನಾನು ಮೊದಲೇ ಎಣ್ಣೆ ಹಾಕ್ಕೊಂಬಿಟ್ಟು ಅದರ ಮೇಲ್ಗಡೆ ಖಾರ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊತೀನಿ. ಸೊ ಅವನ್ನೆಲ್ಲ ರೈಸ್ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ನೀವು ನೋಡ್ಬೋದು ಸುಮಾರು ಜನ ಎಗ್ ರೈಸ್ ತಿಂದಿರ್ತಾರೆ ರೋಡ್ ಸೈಡಲ್ಲಿ. ಸೊ ಅದೇ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಸೊ ನಾವು ಹೊರಗಡೆ ತಿನ್ನೋ ಬದಲು ಮನೇಲಿ ಈ ರೀತಿ ನಾವೇ ಮಾಡ್ಕೊಂಡಿರೋದ್ರಿಂದ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ರೋಡ್ ಸೈಡ್ನಲ್ಲಿ ಅವರು ಎಗ್ ರೈಸ್ ಮಾಡೋರು ನಿಮಗೆ ಖಾರ ಅವರು ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡಲ್ಲ. ಯಾಕೆಂದರೆ ಅವರೆಲ್ಲ ಈ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿನೂ ಯೂಸ್ ಮಾಡಲ್ಲ ಅವರು. ಸೊ ಎಲ್ಲ ಬೇಡದೇ ಇರೋಂಥ ಮೆಣ್ಸಿನ್ಕಾಯಿನ ಒಂದು ಸ್ಟಾಕಲ್ಲಿ ಒಗೆದಿರ್ತಾರೆ. ಸೊ ಅದ್ರ ಕಲರ್ ಎಲ್ಲ ಮೆಣ್ಸಿನ್ಕಾಯಿ ಕಲರ್ ಹೋಗ್ಬಿಟ್ಟಿರುತ್ತೆ. ಸೊ ಅಂಥ ಮೆಣ್ಸಿನ್ಕಾಯಿನ ಒಣಗಿಸಿ ಅದನ್ನು ನೀವು ಇದಕ್ಕೆ ಮಿಲ್ಲಿಗೆ ಹಾಕ್ಕೊಂಡು ಅದಕ್ಕೆ ಕಲರ್ನ ಹಾಕ್ತಾರೆ, ಮಿಕ್ಸ್ ಮಾಡ್ತಾರೆ. ಆ ಥರದ ಕಲರ್ನ ಅವರು ಎಗ್ ರೈಸ್ ಅವರು ಈ ರೋಡ್ ಸೈಡಲ್ಲಿ ಮಾಡೋರು ಹೆಚ್ಚಾಗಿ ಆ ಥರದ್ದನ್ನು ಯೂಸ್ ಮಾಡ್ತಾರೆ. ಸೊ ಕೆಲವರು ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಸೊ ಅವರಿಗೆ ಪ್ರಾಫಿಟ್ ಆಗೋಕ್ಕೋಸ್ಕರ ಸೊ ಆ ಥರ ಲೋ ಕ್ವಾಲಿಟಿ ಖಾರನ ಯೂಸ್ ಮಾಡ್ತಾರೆ. ಹಾಗೆ ಲೋ ಕ್ವಾಲಿಟಿ ಈ ಒಂದು ಇದು ಆಗಿರ್ಬೋದು, ಚಿಲ್ಲಿ ಸಾಸ್ ಆಗಿರ್ಬೋದು, ಸಾಸ್ ಆಗಿರ್ಬೋದು, ಈ ಥರದ್ದೆಲ್ಲ ಯೂಸ್ ಮಾಡ್ತಿರ್ತಾರೆ. ಸೊ ಆದಷ್ಟು ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ. ನೀವು ಮನೆಯಲ್ಲೇ ಬೇಕಾದಂಗೆ ಎಲ್ಲ ಐಟಮ್ನ ತಂದಿಟ್ಕೊಂಡ್ರೆ ಸೊ ನೀವು ಮನೆಯಲ್ಲೇ ಆರಾಮಾಗಿ ಈ ರೀತಿ ಮಾಡ್ಕೋಬೋದು ಎಗ್ ರೈಸನ್ನು. ನೋಡಿ ಇವಾಗ ಚೆನ್ನಾಗಿ ರೈಸ್ ಬಿಸಿ ಆಗಬೇಕು. ಸೊ ಹೀಗಾಗಿ ಚೆನ್ನಾಗಿ ಕಾಯಿಸಿ ಇಟ್ಟಿದ್ದಾನೆ. ಸೊ ಲಾಸ್ಟಾಗಿ ಅವನು ಸೋಯಾ ಸಾಸನ್ನು ಹಾಕ್ತಾಯಿದ್ದಾನೆ. ಸೊ ಇದು ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ನಾನಷ್ಟು ಇಷ್ಟಪಡಲ್ಲ, ಆದರೂ ನನ್ನ ಮಗ ಅವನಿಗೆ ಅದು ಕಲರು ಮತ್ತು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕ್ತಾಯಿದ್ದಾನೆ. ಸೊ ಈ ರೀತಿ ನೀವು ಬೇಕಂದ್ರೆ ಹಾಕ್ಕೋಬೋದು, ಇದು ಇಲ್ಲಾಂದರೆ ಬೇಡ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ಫೈನಲ್ಲಾಗಿ ಈ ರೀತಿ ಹಾಕ್ಕೊಂಬಿಟ್ಟು ಕಾಯಿಸ್ತಾ ಹೋಗ್ತಾಯಿದ್ದಾನೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಎಗ್ ರೈಸ್ ಪೂರ್ತಿ ರೆಡಿಯಾಗಿದೆ. ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಇದ್ದರೆ ಬೇಕಂದರೆ ಪುದೀನ ಹಾಕ್ಕೋಬೋದು, ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ಳಿ. ಸೊ ಮನೆಯಲ್ಲಿ ಕೊತ್ತಂಬರಿ ಇಲ್ಲದೇ ಇದ್ರಿಂದ ನಾವಿಲ್ಲಿ ಹಾಕಿಲ್ಲ. ಸೊ ಇಲ್ಲಿ ನೋಡಿ ಟೊಮಾಟೊ ಇಲ್ದೇ ಬರೀ ಒಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ, ಉಪ್ಪು, ಖಾರ ಇಷ್ಟೇ ನಾವು ಯೂಸ್ ಮಾಡ್ಕೊಂಡಿರೋದು. ಮೇಲೆ ಸೋಯಾ ಸಾಸನ್ನು ಯೂಸ್ ಮಾಡಿದ್ದೀವಿ. ಸೊ ಬೇಕಂದವರು ಸಾಸನ್ನ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಸೊ ನೋಡಿ ಫೈನಲಾಗಿ ನಮ್ಮ ಇವತ್ತು ಎಗ್ ರೈಸ್ ರೆಡಿಯಾಗಿದೆ. ಸೊ ಹೊರಗಡೆ ನೀವು ಯಾವ ರೀತಿ ಮಾಡ್ತಾರಲ್ಲ ಅದೇ ಸ್ಟೈಲಲ್ಲಿ ಎಗ್ ರೈಸ್ ರೆಡಿಯಾಗಿದೆ. ಸೊ ಈ ರೀತಿ ಒಂದು ಸಾರಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಹೇಗೆ ಬಂದಿದೆ ಅಂತ ತಿಳಿಸಿ ಎಗ್ ರೈಸು. ಸೊ ಎಗ್ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಸ್ವಲ್ಪ ಟೇಸ್ಟ್ ಬರುತ್ತೆ. ಸೊ ಎಗ್ಗನ್ನು ನಾವು 5 ಜನಕ್ಕೆ 5 ಮಟನ್ ಹಾಕ್ಕೊಂಡಿದ್ದೀವಿ. ಸೊ ಈ ರೀತಿ ನೀವು ನಿಮಗೆ ಎಷ್ಟು ಬೇಕೋ ನೀವು ನಿಮ್ಮ ರುಚಿಗೆ ತಕ್ಕನಾಗೆ ಇದನ್ನು ಮಾಡ್ಕೊಳ್ಳಿ. ಸೊ ಇವತ್ತು ಫೈನಲ್ಲಾಗಿ ಎಗ್ ರೈಸ್ ಮುಗಿದಿದೆ. ಸೊ ಇನ್ನು ರುಚಿ ನೋಡೋದಷ್ಟೇ. ಸೊ ಈ ಒಂದು ಎಗ್ ರೈಸ್ ನೋಡಿ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಕಾಮೆಂಟ್ ಮುಖಾಂತರ. ಸೊ ಬಿಸಿ ಬಿಸಿ ಎಗ್ ರೈಸ್ ರೆಡಿಯಾಗಿದೆ. ಸೊ ನಮ್ಮ ಮಗನ ಸ್ಟೈಲ್ ಎಗ್ ರೈಸ್ ಇದು. ಸೊ ನಾನು ಹೇಳ್ದಾಗೆ ಅವನು ಅವಾಗವಾಗ ಅಡುಗೆನ ಮಾಡ್ತಾನೆ ಇರ್ತಾನೆ. ಸೊ ನಮ್ಮ ಮನೇಲಿ ಅದರಲ್ಲೂ ಎಗ್ ರೈಸ್ ಅಂದರೆ ಹುಡುಗರೆಲ್ಲರೂ ತುಂಬಾ ಇಷ್ಟಪಡ್ತಾರೆ. ಅದರಲ್ಲೂ ಸಂಡೇ ಬಂತು ಅಂದರೆ ಅವರು ಕಂಪಲ್ಸರಿ ಎಗ್ ರೈಸ್ ಅಂತ ಹೇಳ್ತಾರೆ. ಸೊ ಇವನು ನನ್ನ ಸಣ್ಣ ಮಗ, ಇವನು 7ನೇದವನು, ಇವನು ಮೊದಲನೇವನು. ಸೊ 3 ಜನ ಇದ್ದಾರೆ. ಸೊ 3 ಜನಕ್ಕೂ ಎಗ್ ರೈಸ್ ಅಂದರೆ ತುಂಬಾ ಇಷ್ಟ. ಸೊ ವಾರಕ್ಕೆ ಸರಿ ಅಂತೂ ಅವನಿಗೆ ಎಗ್ ರೈಸ್ ಬೇಕೇ ಬೇಕು. ಹೀಗಾಗಿ ವಾರಕ್ಕೆ ಸರಿ ನಾವು ಎಗ್ ರೈಸ್ ಮಾಡ್ತಾನೆ ಇರ್ತೀವಿ. ಸೊ ಹೊರಗಡೆ ಹೋಗೋ ಬದಲು ನಾವು ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಎಗ್ ರೈಸನ್ನು ತಿನ್ಬೋದು. ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ಹಾಕಿದ ತಕ್ಷಣ ಸಿಗುತ್ತೆ. ಸೊ ಬೇಗ ನೋಡ್ಬೋದು. ಸೊ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಸೊ ಇವತ್ತಿನ ಎಗ್ ರೈಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮುಖಾಂತರ. ಹಾಗೆ ನೀವು ಮನೆಯಲ್ಲಿ ಮಾಡಿಕೊಂಡು ಹೇಗಿದೆ ರುಚಿ ಅಂತ ಹೇಳಿ. ಸೊ ಮನೇಲಿ ಎಲ್ಲರಿಗೂ ಎಗ್ ರೈಸ್ ಅಂದರೆ ತುಂಬಾ ಇಷ್ಟ. ಸ್ವಲ್ಪ ಖಾರ ಮುಂದೆ ಹಾಕಿರ್ತಾನೆ, ಯಾವಾಗಲೂ ನಮ್ಮ ಮಗನಿಗೆ ಸ್ವಲ್ಪ ಅವನಿಗೆ ಖಾರ ಖಾರ ಆಗಿ ಇರಬೇಕು ಎಗ್ ರೈಸು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.